ಅದೇ ಅಷ್ಟೇ ಕಣ್ ತಬರಪೇಲಿ ನೀರ್ ತಬರಪೇಲಿ ಎಲ್ಲಿ ಬಂದಿದೀವಿ ಹೇಳು ಮಗ್ನೆ. ಮಾಮನ ಸೇರಿಸಿ ಹನ್ನೊಂದು ನಮ್ಗೇನ್ ತಟ್ಟೆ ಅವತಾಳ 11 ಇರೋದು ಹೊಡೆದ್ರೆ ಮತ್ ನಾನು ಕೆಳಗೆ ಇಳ್ದಳು ಮತ್ತೆ ಹೋಗ್ತಾಮಂದೆ. ಯಾಕೆ ಯಾರ್ಯಾರು ಬಂದಿದ್ದೀರಾ? ಅಲ್ಲ ಫ್ರೆಂಡ್ಸ್ ನೀವು ಡ್ಯಾಡಿ ನಾನು ದೊಡ್ಡಪ್ಪ. ಯಾಕೆ ಬಂದಿದ್ದೀರಾ? ಊಟ ಮಾಡಕ್ಕೆ. ಏನು ಊಟ? ಮಟನ್. ಯಾರು ತಂದಿದ್ದು ಮಟನು? ನಾನು. ಹೌದಾ? ನೀವು ಊಟ ಮಾಡೋದಂತೆ ನಿಂಗೆ ಬಸ್ಸಾರು ತಂದಿದ್ದೀನಿ. ನಂದೇ ಇವತ್ತೆಲ್ಲ ಪಾರ್ಟಿ. ಓ ಹೌದಾ? ಎಲ್ಲರಿಗೂ ಕೊಡ್ತಾಳಂತೆ ನೋಡಿ. ಬಸ್ಸಾರು ತಂದಿದ್ದೀನಲ್ಲ ನಿನಗೆ, ಸೊಪ್ಸಾರು. ಮತ್ತೆ ಪಾರ್ಟಿ ಕೊಡೋರು ಊಟ ಮಾಡಬಾರ್ದು ಮನೆ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಟ್ಟಕ್ಕೆ ಬರ್ತಾ ಇದೀವಿ ಊಟ ಮಾಡಕ್ಕೆ. ಅಡುಗೆ ಎಲ್ಲ ಆಯಿತು. ಇವಾಗ ಊಟ ಮಾಡಬೇಕು. ಇನ್ನೊಂದು ಸ್ವಲ್ಪ ಮಟನ್ ಬೆಂದಿಲ್ಲ ಅಂದರು, ಹಾಗೆ ಬೇಯಿಸ್ತಾ ಇದ್ದೀವಿ. ನಾನು ಅನ್ನ ಮುದ್ದೆ ಎಲ್ಲ ಮಾಡಿಕೊಂಡು ತೊಗೊಂಡೋಗಿದ್ದೆ. ಸೊ ಅಲ್ಲೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಎಲ್ಲರೂ ಸೇರಿ ನೋಡಿ ಈ ರೀತಿ ಪಾರ್ಟಿ ಮಾಡ್ತಾ ಇದ್ದೀವಿ. ಈ ಥರ ಹೊರಗಡೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲರೂ ಸೇರ್ಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಆಲ್ರೆಡಿ ಊಟಕ್ಕೆಲ್ಲ ಕುತ್ಕೊಳ್ಳೋದಕ್ಕೆ 3:34 ಆಗಿತ್ತು. ಸೊ ಎಲ್ಲರೂ ಇವಾಗ ಊಟಕ್ಕೆ ಕೂತ್ಕೊಂಡ್ವಿ. ಇಲ್ಲಿ ಬಂಡೆ ಬೇರೆ ಸುಡ್ತಾ ಇತ್ತು, ಇವಾಗ ಬಿಸಿಲು ಅಲ್ವಾ. ಸೊ ಎಲ್ಲರೂ ಹೊಂಗೆ ಮರದ ಎಲೆಯ ಮುರಿದು ಹಾಕ್ಕೊಂಡು ಕೂತ್ಕೊಂಡು ಎಲೆಯಲ್ಲಿ ಈ ಥರ ಊಟ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ನಾನು ವೀಡಿಯೋ ಮಾಡಿರೋದ್ರಿಂದ ವೀಡಿಯೋದಲ್ಲಿ ನಾನೇ ಕಾಣಿಸ್ಕೊಂಡಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದು. ಫುಲ್ ಎಂಜಾಯ್ ಮಾಡಿದ್ವಿ. ಕೆಲವೊಂದು ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಇವಾಗ ಅದಕ್ಕೆ ನಾನು ಎಲ್ರಿಗೂ ಬಡಿಸ್ತಾ ಇದ್ದೀವಿ. ಫಸ್ಟ್ ಕೂತ್ಕೊಳ್ಳಿ ನೀವು ಅಂತ ಅಂದ್ವಿ. ಸೊ ಅವರೆಲ್ಲರೂ ಕೂತಿದ್ದಾರೆ. ನಾವು ಬಡಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡ್ವಿ. ಸೊ ನೋಡಿ, ನೀವು ಯಾರ್ಯಾರೆಲ್ಲ ಈ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೀದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ತರುಣ ವಿಡಿಯೋ ಮಾಡ್ತಾಯಿದ್ದೆ. ಅವ್ನು ಊಟ ಮಾಡಬೇಕಾದ್ರೂ ಬಿಡೋಕೆ ನನ್ನನ್ನೇ ಹಿಡಿತೀಯ ವೀಡಿಯೋಗೆ ಅಂತ ಹೇಳ್ಬಿಟ್ಟು ನಗ್ತಾ ಇದ್ದೆ. ಅದಕ್ಕೆ ನಿನ್ನೆ ಜಾಸ್ತಿ ಹಿಡಿಯೋದು ನೋಡು ಅಂತ ಹೇಳ್ಬಿಟ್ಟು ಅವನ ಹತ್ರ ಹಿಡಿದೆ. ಮಾಡಿ ವಿಡಿಯೋ ಮಾಡು. ನಾನು ಅದೇ ಹೊಟ್ಟೆ ನೋಡಿ ಎಷ್ಟು ಮುಂದಕ್ಕೆ ಬಂದೈತೆ ಅಂತ. ಫ್ರೆಂಡ್ಸ್, ಇವಾಗ ಎಲ್ರದ್ದು ಊಟ ಆಯಿತು. ಊಟ ಮಾಡಿ ಮನೆ ಕಡೆಗೆ ಹೊರಡುವ ಸಮಯ ಬಂದಿದೆ. ಸೊ ಎಲ್ಲರೂ ಸ್ವಲ್ಪ ಹೊತ್ತು ಹಾಗೇ ಮಾತಾಡಿಕೊಂಡು ಕೂತಿದ್ವಿ. ಸೊ ಪಾತ್ರೆ ಎಲ್ಲ ಹಾಗೇ ಇದೆ, ಅದನ್ನೆಲ್ಲ ಸ್ವಲ್ಪ ದಪ್ಪಗೆ ತೊಳ್ಕೊಂಡು ಅಲ್ಲೇ ಎತ್ತಿಟ್ಕೊಂಡಿದ್ವಿ. ನೀರು ಜಾಸ್ತಿ ತಂದಿರಲಿಲ್ಲ ಅಲ್ವಾ, ಕುಡಿಯೋಕ್ಕೆ ಅಡುಗೆ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ತಂದಿದ್ವಿ. ಅದಕ್ಕೆ ಚೀಲಕ್ಕೆಲ್ಲ ತುಂಬಿಕೊಂಡು ಹೋಗ್ತಾ ಇದ್ವಿ ಆಟೋದಲ್ಲಿ ಮತ್ತು ಬೈಕಲ್ಲಿ ಬಂದಿದ್ವಿ. ನಮ್ಮನೆ ನಿಯರೇ ಇದೆ. ಸೊ ಹಾಗಾಗಿ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಗಾಳಿ ವಾತಾವರಣದಲ್ಲಿ ಈ ಥರ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಅಂತ ಬಂದಿದ್ವಿ. ಇವತ್ತಿನ ದಿನ ಹೀಗಿತ್ತು.